ಹಲೋ ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಆಗಿರುವ ಜೋಳದ ರೊಟ್ಟಿ ಮಾಡಿದ್ದೀನಿ. ಇದು ಹೂವಿನಂಥ ತುಂಬಾ ಮೃದುವಾಗಿರುತ್ತೆ. ಇದು ನಾನು ತಟ್ಟದೇನೆ ಅಂದರೆ ನಾನು ಲಟ್ಟಿಸಿ ಇದನ್ನು ಮಾಡಿದ್ದೀನಿ. ನಾವು ಎಷ್ಟು ರೊಟ್ಟಿ ಅಂದರೆ ನಾವು 50 ರೊಟ್ಟಿನೋ ಅಥವಾ 30 ರೊಟ್ಟಿನೋ 20 ರೊಟ್ಟಿನೋ ನಾವು ನೋಡ್ಕೊಂಡು ಮಾಡ್ಬೋದು. ತುಂಬ ಬೇಗನೆ ಮಾಡ್ಬೋದು. ಯಾರಿಗೆಲ್ಲ ತಟ್ಟಕ್ಕೆ ಬರಲ್ವೋ ಈ ಒಂದು ಲಟ್ಟಣಿಗೆಯಿಂದ ಸಹಾಯದಿಂದ ನಾನು ಮಾಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದಕ್ಕೆ ತಣ್ಣೀರು ಹಾಕ್ತಾಯಿದ್ದೀನಿ, ಬಿಸಿ ನೀರು ಹಾಕಲ್ಲ. ಬಿಸಿ ನೀರು ಹಾಕೋದ್ರಿಂದ ರೊಟ್ಟಿ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತಣ್ಣೀರನ್ನು ಹಾಕ್ತಾಯಿದ್ದೀನಿ. ಹಿಟ್ಟು ನೈಸಾಗಿರಬೇಕು, ಸಣ್ಣ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ನಾನು ಗಟ್ಟಿಯಾಗೇನು ಕಲಿಸ್ತಾ ಇಲ್ಲ. ಹಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀರು. ನೀವು ಸಂಜೆವರೆಗೂ ಇಟ್ಟರು ರೊಟ್ಟಿ ಗಟ್ಟಿ ಆಗಲ್ಲ, ಮೆತ್ತಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತು ವಯಸ್ಸಾದವ್ರಿಗೂ ಕೂಡ ಅಷ್ಟೇ. ಹಲ್ಲಿಲ್ಲ ಅಂದರೂ ಕೂಡ ತುಂಬಾ ಈ ರೊಟ್ಟಿ ಇಷ್ಟಪಟ್ಟು ತಿಂತಾರೆ, ವಯಸ್ಸಾದವರು ಕೂಡ. ಇಲ್ಲಿ ನೋಡಿ, ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಎರಡೂ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ನಾದಾಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತಾನೆ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಇದು ಮಕ್ಕಳ ಲಂಚ್ ಬ್ಯಾಗಿಗೆ ಇಟ್ಟರು ಕೂಡ ಮಧ್ಯಾಹ್ನವರೆಗೂ ಕೂಡ ತುಂಬ ಮೆತ್ತಗಿರುತ್ತೆ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಚಪಾತಿ ಥರ ಮೆತ್ತಗಿರುತ್ತೆ ರೊಟ್ಟಿ. ನೋಡಿ, ಇದನ್ನು ನಾನು ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನೈಸಾಗಿ ಬರಬೇಕು ಹಿಟ್ಟು. ನಾನು ಬಿಸಿ ನೀರು ಹಾಕಿಲ್ಲ, ಬರೀ ತಣ್ಣೀರಿಂದನೇ ನಾದ್ಕೊಂಡಿದ್ದೀನಿ ಹಿಟ್ಟನ್ನು. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ರೌಂಡಾಗಿ ಮಾಡ್ಕೋಬೇಕು. ನಾನು ಈ ಥರ ಲಟ್ಟಣಿಗೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಇಟ್ಕೊಂಡಿದ್ದೆ. ಈ ಥರ ಲಟ್ಟಣಿಗೆ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ. ಈ ಥರ ಸ್ವಲ್ಪ ಫಸ್ಟು ರೌಂಡಾಗಿ ಶೇಪ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ, ಇದಕ್ಕೆ ಫ್ರೆಶ್ ಜಾಸ್ತಿ ಹಾಕಬಾರ್ದು, ಸ್ಲೋ ಆಗಿ ಫ್ರೆಶ್ ಮಾಡಬೇಕು ಹಿಟ್ಟನ್ನು. ನಿಧಾನಕ್ಕೆ, ನಾವು ಚಪಾತಿ ಥರ ಫಾಸ್ಟಾಗಿ ಮಾಡಬಾರ್ದು, ಸ್ಲೋ ಆಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇವಾಗ ರೊಟ್ಟಿ ರೆಡಿಯಾಗಿದೆ. ಹಂಚು ಕೂಡ ಕಾಯ್ದಿದೆ. ಇವಾಗ ನಾನು ಇದಕ್ಕೆ ನೀರನ್ನು ಹಚ್ಚುತ್ತಾ ಇದ್ದೀನಿ ಹಂಚಿಗೆ, ರೊಟ್ಟಿಗೆ. ಈ ಥರ ರೊಟ್ಟಿಗೆ ನೀರನ್ನ ಹಚ್ಚಬೇಕು ನೋಡಿ. ತುಂಬ ಹೊತ್ತು ಬಿಡಬಾರ್ದು. ಸ್ವಲ್ಪ ನೀರು ರೊಟ್ಟಿಗೆ ಹಾರಿದ ಮೇಲೆ ರೊಟ್ಟಿನ ಉಲ್ಟಾ ಹಾಕ್ಕೋಬೇಕು.
ಮತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಇನ್ನೊಂದು. ಒಂದು ರೊಟ್ಟಿ ಸುಡೋದ್ರಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೋಬೇಕು. ತುಂಬಾ ಫಾಸ್ಟಾಗಿ ಮಾಡ್ಬೋದು ರೊಟ್ಟಿನ. ಸೇಮ್ ಅದೇ ಥರನೇ ಇದು ಕೂಡ ಅಷ್ಟೇ. ರೌಂಡ್ ಶೇಪ್ ಮಾಡಿಕೊಂಡು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೋಬೇಕು. ಇಲ್ಲಿ ನೋಡಿ, ಈ ರೊಟ್ಟಿ ಚೆನ್ನಾಗಿ ಸುಟ್ಟಿದೆ. ನೋಡಿ, ಇವಾಗ ಒಂದು ರೊಟ್ಟಿ ರೆಡಿ ಆಗಿದೆ. ನೋಡಿ, ಅದೇ ಥರ ಈ ರೊಟ್ಟಿ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಅದೇ ಥರನೇ ಮೇಲೆ ನೀರನ್ನು ಹಚ್ಚಿ ಚೆನ್ನಾಗಿ ಬೇಯಿಸೋದು. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದೇ ಥರನೇ ಇದು ಕೂಡ ಅಷ್ಟೇ, ಉಲ್ಟಾ ಹಾಕಿ ಫಸ್ಟ್ ಒಂದು ಸೈಡ್ ಸುಟ್ಮೇಲೆ ಮತ್ತೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಅದೇ ಥರ ಎಲ್ಲ ರೊಟ್ಟಿಗಳನ್ನ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಥರನೇ ಇದು ಅಷ್ಟೇ ಉಂಡೆಗಳಾಗಿ ಮಾಡಿಟ್ಕೊಂಡು ಕೆಳಗಡೆ ಹಿಟ್ಟು ಹಾಕಿ ಈ ಥರ ರೌಂಡಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದು. ಈ ಥರ ಎಲ್ಲ ರೊಟ್ಟಿಗಳನ್ನೂ ಇದೇ ರೀತಿ ಮಾಡ್ಕೊಳ್ಳೋದು. ಇವಾಗ ನೋಡಿ, ಈ ರೊಟ್ಟಿ ಕೂಡ ರೆಡಿ ಆಗಿದೆ. ಇವಾಗ ನೋಡಿ, ನಾನು ಎಲ್ಲ ರೊಟ್ಟಿಗಳನ್ನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟೊಂದು ಮೆತ್ತಗಿದೆ ಅಲ್ವಾ? ಮಕ್ಕಳಿಗೆ ಚಪಾತಿ ಥರ ಅನಿಸುತ್ತೆ, ರೊಟ್ಟಿ ಅಂತಲೇ ಅನಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಂಜೆವರೆಗೂ ಇಟ್ಟು ಕೂಡ ತಿನ್ಬೋದು. ರೊಟ್ಟಿ ಗಟ್ಟಿ ಅಂತಾರೆ ನೋಡಿ. ಇಲ್ಲಿ ನಾನು ಅಷ್ಟೇ ಮೃದುವಾಗಿ ರೊಟ್ಟಿನ ಮಾಡಿದ್ದೀನಿ. ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.